ಅದು ಸಸ್ಯಕಾಶಿ ಅಂತಲೇ ಹೆಸರನ್ನ ಪಡೆದ ಸುಂದರ ಉದ್ಯಾನವನ. ಆದರೆ ಆ ಉದ್ಯಾನವನ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅವಘಡಗಳಿಗೂ ಸಾಕ್ಷಿಯಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡ ತೋಟಗಾರಿಕೆ ಇಲಾಖೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎಂಬಂತೆ ಕೆಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಲಾಲ್ಬಾಗ್ ಅಂದಾಕ್ಷಣ ಹಸಿರು ಸೌಂದರ್ಯ, ಸಾಲುಗಟ್ಟಿ ನಿಂತ ಮರಗಳು, ಹಕ್ಕಿಗಳ ಚಿಲಿಪಿಲಿ, ಪ್ರಶಾಂತವಾದ ವಾತಾವರಣ, ವೈವಿಧ್ಯಮಯ ಹೂಗಳ ಲೋಕ, ಹೀಗೆ ಏನೇನೋ ವಿಶೇಷತೆಗಳು ನೆನಪಾಗ್ತದೆ. ಅಷ್ಟೇ ಅಲ್ಲ, ಇಲ್ಲಿರುವ ಕೆಲ ಮರಗಳು ಅವಘಡಗಳಿಗೂ ಸಾಕ್ಷಿಯಾಗಿದ್ವು. ಇದರಿಂದ ಎಚ್ಚೆತ್ತುಕೊಂಡ ತೋಟಗಾರಿಕಾ ಇಲಾಖೆ 100ಕ್ಕೂ ಹೆಚ್ಚು ವರ್ಷಗಳಿಂದ ಇದ್ದ 9 ಅಪಾಯಕಾರಿ ಮರಗಳನ್ನು ಪತ್ತೆ ಮಾಡಿ ಅರಣ್ಯ ಇಲಾಖೆಗೆ ಪತ್ರ ಬರೆದಿದೆ. ಇದನ್ನ ಪರಿಶೀಲಿಸಿದ ಅರಣ್ಯ ಇಲಾಖೆ ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿದೆ. ಸುಮಾರು 10 ದಿನಗಳ ಕಾಲ ಮರಗಳನ್ನು ಪರಿಶೀಲಿಸಿದ ಅವರು ಯಾವ ಮರಗಳಿಗೆ ಟ್ರೀಟ್ಮೆಂಟ್ ನೀಡಬಹುದು, ಯಾವ ಮರವನ್ನ ಕಡಿದು ಹಾಕಬಹುದು ಅನ್ನೋದರ ಕುರಿತು ವರದಿ ನೀಡಿದ್ದಾರೆ. ಎಲ್ಲ ಮರಗಳು ಕೂಡ ನಾವು ವೀಕ್ಷಣೆ ಮಾಡಿ ಎಲ್ಲ ಆ್ಯಂಗಲಲ್ಲಿ ಕೂಡ ನೋಡಿ ಅದನ್ನು ನಾವು ಸೇವ್ ಮಾಡೋಕ್ಕಾಗತ್ತಾ, ಉಳಿಸೋಕೆ ಸಾಧ್ಯ ಆಗುತ್ತಾ, ಏನಾದರೂ ಒಂದು ಟೆಕ್ನಿಕಲ್ ಇಂಟರ್ವೆನ್ಷನಲ್ಲಿ ತಾಂತ್ರಿಕವಾಗಿ ಅದಕ್ಕೆ ಏನಾದರೂ ಒಂದು ಸ್ಟೆಬಿಲಿಟಿ ಕೊಟ್ಟು ಉಳಿಸೋಕ್ಕಾಗತ್ತಾ, ಇದನ್ನೆಲ್ಲನೂ ಪರಿಶೀಲನೆ ಮಾಡಿದ ನಂತರ ಅದು ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅಂತ ನೋಡಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಉಳಿಸಿದ ನಂತರ ಅದಕ್ಕೆ ಯಾವುದು ಆಗೋದೇ ಇಲ್ವೋ ಅದನ್ನು ಕೂಡ ತೆಗಿಬೇಕಾಗುತ್ತೆ. ಯಲ್ಲಪ್ಪ ರೆಡ್ಡಿ ಅವರು ನೀಡಿರುವ ವರದಿಯ ಪ್ರಕಾರ ತೋಟಗಾರಿಕಾ ಇಲಾಖೆ ಇಂದಿನಿಂದ 9 ಅಪಾಯಕಾರಿ ಮರಗಳನ್ನು ಕಡಿದು ಹಾಕುವ ಕೆಲಸವನ್ನ ಪ್ರಾರಂಭ ಮಾಡಿದೆ. ಉದ್ಯಾನವನದ ನಿರ್ದೇಶಕರ ಕಚೇರಿ ಎದುರು ಇರುವ ಒಂದು ಜಾವಾ ಫಿಗ್ ಮರ ಸೇರಿ 8 ಮಾವಿನ ಮರಗಳನ್ನು ಕಡಿಯಲು ಮುಂದಾಗಿದೆ. ಇನ್ನು 9 ಅಪಾಯಕಾರಿ ಮರಗಳನ್ನು ಕಡಿದ ನಂತರ ಆ ಜಾಗದಲ್ಲಿ 1 ಮರಕ್ಕೆ 10 ಮರಗಳನ್ನು ನೆಡಲಾಗುತ್ತೆ ಅಂತಾರೆ ತೋಟಗಾರಿಕಾ ಇಲಾಖೆಯ ಆಯುಕ್ತರು. ಆಫೀಸ್ ಪಕ್ಕದಲ್ಲಿ ಈಗ ಕೆಲವು ಬಹಳ ಡೇಂಜರಸ್ ಒಂದು 2-3 ಮರಗಳು ಇದ್ದು, ಸೊ ದ್ಯಾಟ್ ವಿ ಹ್ಯಾವ್ ಸ್ಟಾರ್ಟೆಡ್ ರಿಮೂವಿಂಗ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಅವರಿಗೆ ಪರ್ಮಿಷನ್ ಕೇಳಿದ್ದೀವಿ, ಅವರು ಅಗ್ರಿ ಆಗಿದ್ದಾರೆ. ನೆಡ್ತೀವಿ ನಾವು, ಸ್ವಲ್ಪ ಎತ್ತರವಾದ ಹೈಟೆಡ್ ಮರಗಳನ್ನು ನೆಡ್ತೀವಿ. ಆಮೇಲೆ ಒಂದು ಮರಗಳನ್ನು ತೆಗೆದರೆ ಕನಿಷ್ಠ ಒಂದು 10 ಪಟ್ಟು ಮರಗಳನ್ನು ಲಾಲ್ಬಾಗ್ನಲ್ಲೇ ನೆಡ್ತೀವಿ. ಬೀಳುವ ಸ್ಥಿತಿಯಲ್ಲಿರುವ ಮರದ ಅಕ್ಕಪಕ್ಕ ನಿಲ್ಬೇಡಿ, ಕುಳಿತುಕೊಳ್ಬೇಡಿ ಅನ್ನೋ ನಾಮಫಲಕ ಹಾಕಿ ಮರಗಳನ್ನು ಕಡಿಯುವ ಕೆಲಸ ಶುರುವಾಗಿದೆ. ಒಟ್ನಲ್ಲಿ ಅವಘಡಕ್ಕೂ ಮುನ್ನ ಎಚ್ಚೆತ್ತು ಸುರಕ್ಷತೆಗೆ ಒತ್ತು ನೀಡುತ್ತಿರುವ ತೋಟಗಾರಿಕಾ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರು ಭೇಷ್ ಅಂತಿದ್ದಾರೆ. ದೀಪಾ, TV9 ಬೆಂಗಳೂರು.